ಕನಕಪುರ ಅಚ್ಚಲು ಗ್ರಾಮ ಪಂಚಾಯಿತಿಗೆ ದಿನಾಂಕ 7/7/2024 ಬುಧವಾರ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಬಿಜೆಪಿಯಿಂದ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ನ ಕೆ. ಸುರೇಶ್ ರವರು ಚುನಾವಣೆಗೆ ಸ್ಪರ್ಧಿಸಿದ್ದರು. ಚುನಾವಣೆಯಲ್ಲಿ 20 ಜನ ಸದಸ್ಯರಿದ್ದು, ಬಿಜೆಪಿಯ ಕುಮಾರಸ್ವಾಮಿ ಅವರಿಗೆ 2 ಮತ ಮತ್ತು ಕಾಂಗ್ರೆಸ್ನ ಕೆ. ಸುರೇಶ್ ರವರಿಗೆ 16 ಮತಗಳು ಬಂದಿದ್ದು, ಸುರೇಶ್ ರವರು ಜಯಶೀಲರಾದರು. ಚುನಾವಣಾಧಿಕಾರಿ ಮುತ್ತುರಾಜ್ ರವರು ಕೆ. ಸುರೇಶ್ ರವರನ್ನು ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಎಂ.ಡಿ. ವಿಜಯದೇವ್, ಪಿಡಿಒ ಬಂಗಾರಯ್ಯ, ಕಾರ್ಯದರ್ಶಿ ನರಸಿಂಹಮೂರ್ತಿ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೃಷ್ಣಪ್ಪ, ರಂಗಯ್ಯ, ಸುರೇಶ್ ಸೇರಿದಂತೆ ಪಂಚಾಯಿತಿ ಸದಸ್ಯರುಗಳಾದ ನಂಜೇಶ್, ಬಸವರಾಜು, ಶಿವಮ್ಮ, ಜೆ.ಬಿ. ಸತೀಶ್, ಶಶಿಕಲಾ ಎನ್ ಸೇರಿದಂತೆ ಪಂಚಾಯಿತಿ ಸಿಬ್ಬಂದಿಗಳು ಹಾಜರಿದ್ದರು. ಸಲ್ಲಿಸಿದ್ದು ಒಂದು ಕುಮಾರಸ್ವಾಮಿ ಬೊಮ್ಮನಹಳ್ಳಿ ಕ್ಷೇತ್ರ, ಇವರಿಗೆ ಸೂಚಕರಾಗಿ ಸೈಯದ್ ಸಮೀರ್ ಅವರು, ಇವರು ನಾಮಪತ್ರ ಕ್ರಮಬದ್ಧವಾಗಿ ಅಂಗೀಕರಿಸಿದ್ದೀವಿ. ಅದೇ ರೀತಿ ಸತೀಶ್ ಅವರು ಅಚ್ಚಲು ವಾರ್ಡಿಂದ, ಇವರಿಗೆ ಸೂಚಕರು ಸುರೇಶ್ ಅವರು ಸೂಚಕರಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಇವರು ನಾಮಪತ್ರ ಕೂಡ ಕ್ರಮಬದ್ಧವಾಗಿದೆ. 2 ನಾಮಪತ್ರಗಳು ಕೂಡ ಸಾಮಾನ್ಯ ಅಭ್ಯರ್ಥಿ ಕ್ಷೇತ್ರಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಈಗ 2 ನಾಮಪತ್ರಗಳು ಕ್ರಮಬದ್ಧವಾಗಿರೋದ್ರಿಂದ ನೀವಿಬ್ಬರು ಯಾರು ವಾಪಸ್ ತಗೊಳ್ಳದೇ ಇದ್ದರೆ ತಗೊಳ್ಳೋದಕ್ಕೆ ಇನ್ನೂ ಸಮಯಾವಕಾಶ ಇದೆ. ನಿಮ್ಮ ಎಲ್ಲರ ಸಮ್ಮತಿ ಮೇರೆಗೆ ವಾಪಸ್ ತಗೊಳ್ಳಿಲ್ಲ ಅಂತ ಅಂದರೆ ಈಗ ಚುನಾವಣೆ ನಡೆಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಏನು ಸರ್, ಹೋದ ಸರಿ ಸೋತಿದ್ದೀವಿ ಅನ್ಕಂಪ, ಅದೇ ಸತೀಶ್ ಅಣ್ಣ ತಗೊಂಡು ಅವಕಾಶ ಲೇಟ್ ಆಗ್ತದೆ ಅಂತ ಬೇಕಾದ್ರೆ ತಗೊಂಡು ಅವಕಾಶ ಮಾಡ್ತೀವಿ. ಸತೀಶ್ ಅಣ್ಣ ಬೇಕಾದ್ರೆ ರಜೆ ಪಾರ್ಟಿಯಿಂದ ಓಡಾಡೋದು ತುಂಬಾ ಕೆಲಸ ಇದೆ. ಮಂಡ್ಯ ತಲುಪದೆ ಪಾದಯಾತ್ರೆಗೆ ಹೋಗ್ಬೇಕು, ಮುಂದುವರಿಸಬೇಕು. ಮಂಡ್ಯ ತಲುಪದೆ ಸ್ವಲ್ಪ ಹಂಗೋಗಿ ಈಗ ಗೊತ್ತ ನೋಡಿ. ಕಾಂಗ್ರೆಸ್ ಪಕ್ಷದ ರಾಜ್ಯದ ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ನಮ್ಮ ಡಿ ಕೆ ಸುರೇಶ್ ಅವರು ಹಾಗೂ ವಿಜಯದೇವ್ ಸರ್ ಮತ್ತು ಕೃಷ್ಣಪ್ಪ ಅವರು, ರಂಗಣ್ಣನವರು ಹಾಗೂ ಟಿ.ಪಿ. ಸುರೇಶ್ ಅವರ ಮೇರೆಗೆ ನನ್ನ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ. ಅಚ್ಚಲು ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಸೇರಿ ನನ್ನ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ. ಹಾಗೂ ಅವರಿಗೆ ಎಲ್ಲ ನನ್ನಿಂದ ಕೃತಜ್ಞತೆ ಸಲ್ಲಿಸ್ತೀನಿ. ಹಾಗೂ ನಮ್ಮ ಅಚ್ಚಲ ಗ್ರಾಮದ ಎಲ್ಲ ಕಾರ್ಯಕರ್ತರಿಗೂ ನನ್ನ ಕೃತಜ್ಞತೆಗಳು. ಹಾಗೂ ನಮ್ಮ ಪಂಚಾಯಿತಿಯ ಕಾರ್ಯಕ್ರಮಗಳಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನಾನು ಅಭಿವೃದ್ಧಿಗೆ ಸಹಕಾರ ನೀಡಿಕೊಡ್ತಾ ನಾನು ಕೆಲಸ ಮಾಡ್ತೀನಿ ಅಂತ ನಮ್ಮ ಪತ್ರಕರ್ತರು ಹಾಗೆ ಮೀಡಿಯಾದವರಿಗೆ ನನ್ನ ಧನ್ಯವಾದ ಸಲ್ಲಿಸ್ತೀನಿ. ಇವತ್ತು ನಮ್ಮ ಮಾಜಿ ಪಂಚಾಯಿತಿ ಅಧ್ಯಕ್ಷರಾದ ನಂಜೇಶ್ ಅವರು ಕಾರಣಾಂತರದಿಂದ ರಾಜೀನಾಮೆ ತೆರವಾಗಿತ್ತು ಕೊಟ್ಟಿದ್ದರು. ಆ ಕಾರಣದಿಂದ ನಮ್ಮ ಅಚ್ಚಲು ಗ್ರಾಮ ಪಂಚಾಯಿತಿಗೆ ನಮ್ಮ ಡಿ ಕೆ ಸಾಹೇಬರು ಹಾಗೂ ನಮ್ಮ ಸುರೇಶ್ ಸಾರು ಅವರ ನೇತೃತ್ವದಲ್ಲಿ ವಿಜಯದೇವ್ ಸಾರು ಮತ್ತು ನಮ್ಮ ಕೃಷ್ಣಪ್ಪ ಹಾಗೂ ನಮ್ಮ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಸುಮಂಗಲ ಸುರೇಶು ಹಾಗೂ ನಮ್ಮ ರಂಗಪ್ಪ ಅವರು, ಇವರ ನೇತೃತ್ವದಲ್ಲಿ ಇವತ್ತು ನಮ್ಮ ಅಚ್ಚಲು ದೊಡ್ಡಮನೆ ಸತೀಶ್ ಅಂತ ಅವರ ವೈಖರಿ ನೋಡಿ, ಅವರ ಹಿಂದಿನ ದಿನ ಅವರ ಪಂಚಾಯಿತಿಯಲ್ಲಿ ವೈಖರಿಗಳು ನೋಡಿ, ಅವರ ಒಂದು ಚಲನೆ ನೋಡಿ ಅವರು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ಒಂದು ನಂಬಿಕೆಯಿಂದ ಅವರಿಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಇವತ್ತು ಪಂಚಾಯಿತಿಯಲ್ಲಿ ಚುನಾವಣೆ ನಡೆಸೋದು. ಅದರಲ್ಲಿ 16 ಜನ ನಮ್ಮ ಕಾಂಗ್ರೆಸ್ ಪಕ್ಷದವರು ನಮ್ಮ ಸತೀಶ್ ಅವರಿಗೆ
ಮತ ಚಲಾವಣೆ ಮಾಡಿ ನಂತರ ಬೊಮ್ಮನಹಳ್ಳಿ ಕುಮಾರಸ್ವಾಮಿ ನಮ್ಮ ವಿರೋಧ ಪಕ್ಷದವರು ಅವರು ಕೂಡ ಅರ್ಜಿಯನ್ನು ಸಲ್ಲಿಸಿದರು. ಅವರಿಗೆ ಬರೀ 2 ಓಟು ಬಿದ್ದಿರೋದ್ರಿಂದ ಅವರು ಒಂದು ಇದು ಮಾಡೋಕ್ಕಾಗಿಲ್ಲ. ನಮ್ಮ ಸತೀಶ್ ಅವರು, ನಮ್ಮ ದೊಡ್ಡ ಮನೆ ಸತೀಶು ಅವರು ಏನೇನು ಬೆಂಬಲದಿಂದ ಅವರು ಅಧ್ಯಕ್ಷನ ಆಯ್ಕೆ ಮಾಡಿದ್ದಾರೆ. ಅಧ್ಯಕ್ಷನ ಆಯ್ಕೆ ಮಾಡಬೇಕಾದ್ರೆ ನಮ್ಮ ಅಚಲ ಗ್ರಾಮಸ್ಥರು ನಟೇಶು, ನಮ್ಮ ಚಿಕ್ಕಸ್ವಾಮಿ, ಜವರಾಯಿ ಸತೀಶು, ನಮ್ಮ ದೊಡ್ಡ ಮನೆ ಸತೀಶು, ನಮ್ಮ ಕಾಳಿದೇಗೌಡರು, ನಮ್ಮ ಜವರಾಯಿ ಹಾಗೂ ನಮ್ಮ ಗೋವಿಂದು ಜಯರಾಮಣ್ಣ ಎಲ್ಲ ನಮ್ಮ ಅಚಲ ಗ್ರಾಮಸ್ಥರ ಎಲ್ಲ ಸಹಕಾರದಿಂದ ಇವತ್ತು ಅವ್ರನ್ನ ನಮ್ಮ ಗ್ರಾಮಕ್ಕೆ ಅಧ್ಯಕ್ಷರನ್ನ ಮಾಡಿ ನನಗೆಲ್ಲ ಒಂದು ಸಂತೋಷ ತಂದಿದೆ. ಮುಂದಿನ ದಿನ ಅವರು ಚೆನ್ನಾಗಿ ನಡ್ಸ್ಕೊಂಡು ಹೋಗಲಿ ಅಂತ ನಾನು ಅವ್ರನ್ನ ಕೇಳಿಕೊಂಡು ಮೀಡಿಯಾದವ್ರ ಮುಂದೆ ನಾನು ಹೇಳ್ತಾ ಇದ್ದೀನಿ. 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಕಾಂಗ್ರೆಸ್. ಸತೀಶ್ ಅಂತಾರೆ. ಈಗ ನಮ್ಮ ಅಚ್ಚಲು ಗ್ರಾಮ ಪಂಚಾಯತಿನಲ್ಲಿ ಇವತ್ತು ಅಧ್ಯಕ್ಷ ಚುನಾವಣೆ ಆಯಿತು. ಇವತ್ತು ನಮ್ಮ DK ಸಾಹೇಬರು ಮತ್ತು DK ಸುರೇಶನವರು ಮತ್ತು ಕೃಷ್ಣಪ್ಪವರು, ವಿಜಯದೇವನವರು ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರುಗಳು, ಹಾಗೆ ನಮ್ಮ ಅಚ್ಚಲು ಗ್ರಾಮದ ಮುಖಂಡರುಗಳು ಕೂಡ BSS ಇರ್ಬೋದು, ಮಾಜಿ ಅಧ್ಯಕ್ಷರುಗಳು ಇರ್ಬೋದು, ಎಲ್ಲ ನಮ್ಮ ಸ್ನೇಹಿತರು ಬಳಗ ಬಂದಿದೆ ಇಲ್ಲಿ. ಅವರ ಸಹಕಾರದೊಂದಿಗೆ ನಮ್ಮ ಬ್ರದರ್ ಸತೀಶ್ ಅಂತ ಹೇಳಿ ಅವರು ಇವತ್ತು ವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರು ಪ್ರಾಮಾಣಿಕತೆ ಮತ್ತು ನಿಷ್ಠೆ ಎಲ್ಲ ಇರೋದ್ರಿಂದ ಅವ್ರಿಗೆ ಒಬ್ಬ ಒಳ್ಳೆ ವ್ಯಕ್ತಿ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ದಾರೆ. ಏನಂದರೆ ಈಗ ನಮ್ಮ ಅಚ್ಚಲು ಗ್ರಾಮ ಪಂಚಾಯತಿನಲ್ಲಿ ನಮ್ಮ ಜನರಲ್ ಇದಕ್ಕೆ ಅಚ್ಚಲು ಗ್ರಾಮಕ್ಕೆ ಕೊಟ್ಟಿದ್ದು 18 ವರ್ಷ ಆಗಿತ್ತು. K. ನಟೇಶ್ ಅವರು ಅಂದ್ಬಿಟ್ಟು 2006ರಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದು ಬಿಟ್ಟರೆ ನಮ್ಮೇಲೆ ಆಗಿರಲಿಲ್ಲ. ಹೋದ ಸಾರಿ ಎಡಮಾನಹಳ್ಳಿ ಭಾಗಕ್ಕೆ ಕೊಟ್ಟಿದ್ದರು. ಈಗ ನಮ್ಮ ಅಚ್ಚಲು ಗ್ರಾಮ ವಿಭಾಗಕ್ಕೆ ಈ ಕಡೆ ಕೊಟ್ಟಿದ್ದಾರೆ. ಅದೇ ಇವತ್ತು ಎಷ್ಟು ಪ್ರಾಮಾಣಿಕ ನಿಷ್ಠೆಯಿಂದ ಕೆಲಸ ಮಾಡಿ ನಮ್ಮ ಅಭಿವೃದ್ಧಿ ಪಡಿಸಲಿ, ನಮ್ಮ ಅಚ್ಚಲು ಗ್ರಾಮ ಪಂಚಾಯತಿನ ಒಳ್ಳೆಯ ಹೆಸರು ತರಲಿ ಅಂತ ಹೇಳಿ ನಮ್ಮ ಬ್ರದರಲ್ಲಿ ಕೇಳಿಕೊಂಡು ಇವತ್ತು ಎಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಕೊಡಿ ಅಲ್ಕ ಸ್ಪೀಡ್ ಕೊಡು ಹಂಗೆ ಇಟ್ಕೊಳ್ಳಿ ಕೊಡ್ಬಿಡಿ. ಬನ್ನಿ